6 ಜನ ಮಕ್ಕಳಿಗೆ 3 ಜನ ಎಷ್ಟು ಜನ ಕೊಟ್ಟಿರೋದು ಅಟೆಂಡೆನ್ಸ್? 3 ಜನ ಅಟೆಂಡೆನ್ಸ್ ಕೊಟ್ಟಿದ್ದಾರೆ. ಇಬ್ಬರು ಕೊಟ್ಟಿಲ್ಲ ಸರ್. ಒಂದೇ ದಿನ ಬರ್ತಾರೆ, 5 ಸಬ್ಜೆಕ್ಟು 6 ಸಬ್ಜೆಕ್ಟ್ಗೂ ಅಟೆಂಡ್ ಆಗ್ತಾರೆ. ಅಲ್ಲಿಗೆ ಕ್ಲಾಸ್ ರೂಮ್ಗೆ ಅವ್ರು ಹೋಗ್ತಲ್ವಾ? ಇಲ್ಲ 3 ಜನ ಅಟೆಂಡೆನ್ಸ್ ಕೊಟ್ಟಿರಲ್ಲ, ಇಲ್ಲ ಅವ್ರ ಹತ್ರ ಒಳಗೆ ಬಂದನ, ಇಲ್ಲ ಕೊಟ್ಟಿಲ್ಲಲ್ವಾ ಅವ್ರ ಮೇಲೆ ದ್ವೇಷನ. ಇದು ಬಹಿರಂಗ ಚರ್ಚೆ ಆಗ್ಬೇಕಂತ ಯಾಕೆ ಹೇಳ್ತಾ ಇದ್ದಾರೆ? 3 ಜನ ಕೊಟ್ಟಿದ್ದಾರೆ. 3 ಜನ ಕೊಟ್ಟಿರೋದಕ್ಕೆ ಕಾರಣ ಏನು? 3 ಜನ ಕೊಟ್ಟಿರೋದಕ್ಕೆ ಕಾರಣ ಏನು? ಅವ್ರ ಮಕ್ಕಳ ಭವಿಷ್ಯ ಏನು? ಅವ್ರೇನಾದ್ರು ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊಂಡು ಅಂತ ಕೇಳಿ ಅವ್ರ ತಂದೆ ತಾಯಿಗಾರ ಆಗ್ತಾರೆ. ಇವತ್ತು ಮನುಷ್ಯನಿಗೆ ಅಲ್ಲ, ಒಂದು ನಿಮಿಷ ಮೇಡಮ್, ಒಂದು ಈಗ ಕರೀರಿ ಅವ್ರನ್ನ 6 ಜನ ಲೆಕ್ಚರರ್ಸ್ ಕರೀರಿ. 5 ಜನ ಸರ್, 5 ಜನ ಮೇಡಮ್. ನಮ್ಗೆ ಬೇಕಾಗಿದೆ ಇಷ್ಟೇ, 5 ಜನ ಬರಬೇಕು. ಅವ್ರು 5 ಜನ 6 ಜನ ಈ ಕಡೆ ನಿಲ್ಲಿಸ್ತೀವಿ. ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಿ ಬಂದಿಲ್ಲ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಅವ್ರು ಸರ್ಟಿಫಿಕೇಟ್ ಮಾಡ್ಕೊಳ್ಳಿ. ನಾವು ಅವ್ರಿಗೆ ಎಕ್ಸಾಮ್ ಕೊಡೋ ಅಂತ ಕೇಳಲ್ಲ. ನಮ್ಗೆ ಗೊತ್ತಿದ್ದ ಕಾನೂನು ಫೈಟ್ ಮಾಡಿ ನಾನು ರೆಡಿ ಇದ್ದೀನಿ. ಸುಮ್ಮನೆ ಜಾಸ್ತಿ ಅವ್ರು ಡಿಸ್ಕಸ್ ಆಗೋದು ಬೇಡ. 5 ಜನ ಲೆಕ್ಚರರ್ಸ್ ಬರಬೇಕು. ಅವ್ರು ಯಾರು ಅಟೆಂಡೆನ್ಸ್ ಕೊಟ್ಟಿದ್ದಾರೆ, ಕ್ಲಾಸ್ ಬಂದಿರೋ ಕೊಟ್ಟಿದ್ದಾರಾ, ಪ್ರೂಫ್ ಕೊಡಲಿ. ಅವ್ರು ಯಾರು ಕೊಟ್ಟಿಲ್ಲ, ಇವ್ರು ಕ್ಲಾಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಪ್ರೂಫ್ ಕೊಡಲಿ. ಅಷ್ಟೇ ನಾವು ಕೇಳೋದು. ಇನ್ನು ಮಿಕ್ಕಿದ ಮಕ್ಕಳು 5 ಜನ ಕಳಿಸ್ರಿ. 5 ಜನ ನಮ್ಗೆ ಬೇಕು. 5 ಜನ ನಾವೆಲ್ಲ ಸೈಡ್ಗೆ ಬರೋಣ. ಅವ್ರು 6 ಜನ ಇಲ್ಲಿ, ಅವ್ರು 5 ಜನ ಇಲ್ಲಿ. ಕೊಟ್ಟಿರೋನೋ ಹೇಳಿ, ಕೊಡದೇ ಇರೋನಲ್ಲಿ ಯಾಕೆ ಕೊಟ್ಟ, ಯಾಕೆ ಕೊಟ್ಟಿಲ್ಲ, ಇಲ್ಲ ಅವ್ರ ಮಕ್ಕಳ ಭವಿಷ್ಯ ಏನು ನನಗೆ ಗೊತ್ತಿದೆ. 5 ಜನ ಲೆಕ್ಚರರ್ನ ಎಲ್ಲಿಗೆ ಎಳಿಬೇಕಂತ ಗೊತ್ತಿದೆ. ಅವ್ರಿಗೆ ಎಲ್ಲಿ ಇದು ಮಾಡ್ಬೇಕು ನಮ್ಗೆ ಗೊತ್ತೈತೆ. ಮುಖಾಮುಖಿ ಚರ್ಚೆ ಆಗ್ಬೇಕೈತೆ. 5 ನಿಮಿಷ ನಾವು ಜಾಸ್ತಿ ಮಾತಾಡಲ್ಲ. ನೀವೇ ಕ್ವಶನ್ ಮಾಡಿ. ನಿಮಗೆ 100 ದಾಖಲೆ ತಲುಪಿರ್ಬೋದು ಮೇಡಮ್, ನಾನು ಅದನ್ನು ಒಪ್ಪಲ್ಲ. ನಿಮ್ಗೆ 100 ದಾಖಲೆ ತಲುಪಿರ್ಬೋದು. 3 ಜನ ಹೆಂಗ್ ಅಟೆಂಡೆನ್ಸ್ ಕೊಟ್ರು? ಟೀಚರ್ ಕೊಟ್ಟರು ದಾಖಲಾತಿ. 5 ಜನ ಕರೆಸಿ. 5 ಜನ ಬೇಕು. 5 ಜನ ಬೇಕು. ಇವಾಗ ಇವ್ರ ಸಮಸ್ಯೆ ಬಗೆಹರಿಬೇಕಂದ್ರೆ 5 ಜನ ಮುಖಾಮುಖಿ ಬಿಡ್ಬೇಕು. ಇವರು ಅವ್ರವ್ರ ಗುಂಪುಗಾರಿಕೆಯಿಂದ ಅವ್ರ ಬಲಿ ತಗೊಳಕ್ಕೆ ನಮ್ಗೆ ರೆಡಿ ಇಲ್ಲ. ನಾವು 5 ಜನ ಕರೆಸಿ. ಯಾಕಂದ್ರೆ ನಿಮ್ಗೂ ಎಕ್ಸಾಮ್ ಒತ್ತಡ ಇದೆ ಇಲ್ಲಿ ಯೂನಿವರ್ಸಿಟಿ, ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ನಮ್ಮ ರೈತ ಮಕ್ಕಳಿಗೆ ಅನ್ಯಾಯ ಆಗಿದೆ. 5 ಜನ ಫಸ್ಟ್ ರೆಗ್ಯುಲರ್ ಆಗಿರೋದು ಅವರ ಜವಾಬ್ದಾರಿ. ಅಲ್ಲ, 1 ನಿಮಿಷ. ಈಗ ನೀವು ಅದನ್ನ ತಪ್ಪು ಅಂತ ಹೇಳ್ಬಿಟ್ಟಿದ್ದೀರಾ. ಈಗ ನಮಗೆ ಅದು ಗೊತ್ತಾಗ್ಬೇಕಂತ ನಾನು ಕೇಳ್ತಾ ಇರೋದೇ 5 ಜನ ಟೀಚರ್ಸ್ ನಾನು ಕೇಳ್ತಾ ಇರೋದೇ ನಿಮಗೆ ತಪ್ಪು ಅಂತ ಗೊತ್ತಾಗಿದೆ. ಅವ್ರು ತಪ್ಪು ಮಾಡಿದ್ರೆ ನಾವು ಅವ್ರಿಗೇನು ಶಿಕ್ಷೆ ಕೊಡ್ಬೇಕು, ನಾವು ಕೊಡ್ತೀವಿ. 5 ಜನ ಲೆಕ್ಚರರ್ಸ್ ತಪ್ಪು ಮಾಡಿದ್ರೆ ಅವ್ರಿಗೆ ಏನು ಶಿಕ್ಷೆ ಕೊಡ್ಬೇಕು? ಅಮಾನತ್ ಮಾಡ್ತೀರಾ, ಯೂನಿವರ್ಸಿಟಿಯಿಂದ ಈಚೆ ಹಾಕ್ತೀರಾ, ಅದು ಬಹಿರಂಗ ಆಗೋಲ್ಲ ಅಷ್ಟೇ. ನಾವು ಜಾಸ್ತಿ ಹೊತ್ತು ಮಾತಾಡಲ್ಲ. 5 ಜನ ನಿಮ್ಮ ಪರವಾಗಿ ನಿಂತ್ಕೊಳ್ಳಿ, 6 ಜನ ನಾವು ಇಲ್ಲಿ ನಿಲ್ಲಿಸ್ಕೊಂತೀವಿ. ನಾವು ಕೊಟ್ಟಿಲ್ವಾ ಬಹಿರಂಗವಾಗಿ ಹೇಳ್ಬಿಡ್ಲಿ, ನಾವು ಹೋಗ್ತಾರೆ. ಅಷ್ಟು ಬಿಟ್ಟು ಇನ್ನೇನು ನಾನು ಚರ್ಚೆ ಮಾಡಿ ದಾಖಲಾತಿ ನಾನು ಒಪ್ಪಲ್ಲ. ಈಗ ನಾನು ಕೇಳ್ತಾ ಇರೋದಕ್ಕೆ ನಿಮ್ಗೆ ದಾಖಲೆ ಇದೆ. ಹೌದು, ನಾನು ಪಬ್ಲಿಕ್ ಅಲ್ಲಿ ಕೇಳ್ತಾ ಇದ್ದೀನಿ. ಅವ್ರಿಗೆ ಅನ್ಯಾಯ ಆಗಿದೆ, ರೈತ ಮಕ್ಕಳಿಗೆ ಆಯ್ತು, ಅದೇ ಮಾತಾಡ್ತೀನಿ ನಾನು. ದಾಖಲಾತಿ ಬಂದ್ಮೇಲೆ ನೀವು ಹೇಳಿ. ಇವತ್ತು ನೋಡಿ, ಒಂದು ನಿಮಿಷ ಲೆಕ್ಚರರು ಒಂದು ನಿಮಿಷ ಸಾಕಷ್ಟು ನೋಟಿಸ್ ಮೇಡಮ್, ನಿಮಗೆ ಡಾಕ್ಯುಮೆಂಟ್ ಹೇಳ್ತೀನಿ. ನೀವು ಒಳಗೆ ಬಂದು ದಾಖಲೆ ನಂಗೆ ಬೇಕಾಗಿಲ್ಲ ಮೇಡಮ್. ಯಾಸ್ ಮನುಷ್ಯ ದೇವ್ರಿಗೂ ಬಾಯಿಗೆ ನೈಲಿಗೆ ಕೊಟ್ಟಿದ್ದಾನೆ. ನಾನು ತಪ್ಪು ಮಾಡಿದ್ರೆ ನನ್ನ ನಾಲ್ಗೆ ಬಿದ್ದೋಗ್ಲಿ. ಅವ್ರ 5 ಜನ ಲೆಕ್ಚರರ್ಸ್ ಬರಬೇಕು. ಬರಿಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತಿದೆ ಎಲ್ಲಿ ಕರ್ಸ್ಕೋಬೇಕಾ, ನಾಳೆ ನಾನು ಕರ್ಸ್ಕೊ ಅಷ್ಟೇ ಹೇಳಿ. 5 ಜನ ಲೆಕ್ಚರರ್ಸ್ ಕರ್ಸ್ರಿ. ಈಗ ಮೇಡಮ್ ಬರ್ತೀವಿ ಮೇಡಮ್, ನಾವು ಕೇಳ್ತಾರೆ ಇಷ್ಟೇ. ತಪ್ಪು ಮಾಡಿಲ್ಲ ತಾನೆ ಅವರು? 5 ಜನ ಅಂದ್ರೆ 5 ಜನ ಬರ್ತಾರೆ, ಕರೆಸಿ 5 ಜನ. ಪಾರ್ಟ್ ಟೈಮರ್ಸ್, ಪಾರ್ಟ್ ಟೈಮ್ ಆಗಲಿ ರೆಗ್ಯುಲರ್ ಆಗಲಿ ಮೇಡಮ್. ಪಾರ್ಟ್ ಟೈಮ್ ಅಂದ್ರೆ ಎಷ್ಟೊತ್ತು ಬರ್ತಾರೆ? ಎಕ್ಸಾಮ್ ಟೈಮಲ್ಲಿ ಬರ್ಬೋದಲ್ಲ ಮೇಡಮ್? ಅವರು ಬೇರೆ ಊರುಗಳಲ್ಲಿ ಇಬ್ರು, ಅವರು ಬೇರೆ ಊರ ಮೇಡಮ್. ರಾಯಚೂರಿಂದ ಬಂದಿದ್ದಾನೆ, ರಾಯಚೂರಿಂದ ಬಂದಿದ್ದಾನೆ. ಅವನು ವಿದ್ಯಾರ್ಥಿ ಅಲ್ವಾ? ಒಂದು ಮಾತು ಹೇಳ್ತೀನಿ, ಮಕ್ಕಳಿಗೆ ಸಮಸ್ಯೆ ಇದೆ ಅಂತ ಗೊತ್ತು, ಜನರು ಇಲ್ಲಿವರೆಗೂ ಪ್ರಶ್ನೆ ಮಾಡ್ಲಿಕ್ಕೆ ಬರ್ತಾರೆ ಅಂತ ವಿದ್ಯಾರ್ಥಿಗಳನ್ನ ಕೇಳಿ ನಾ ಹೇಳಿದ್ದೀನಿ. ಎಕ್ಸಾಮ್ ನಡೆಯುವಾಗ ರೆಗ್ಯುಲರ್ ಆಗಲಿ ಇರೆಗ್ಯುಲರ್ ಆಗಲಿ ಪ್ರತಿಯೊಬ್ಬ ಲೆಕ್ಚರರು ಇಲ್ಲಿ ಇರ್ಬೇಕಲ್ಲ ಸರ್? ಪ್ರತಿಯೊಬ್ಬರು ಇರ್ಬೇಕಲ್ಲ? ಅದು ಕಾನೂನಾತ್ಮಕ ಕಾನೂನು ಪ್ರಕಾರ ಇದೆ. ಒಬ್ಬ ಲೆಕ್ಚರರ್ ಕೂಡ ತಪ್ಪಿಸ್ಕೊಳಂಗಿಲ್ಲ. ಈಗ ಫುಲ್ ಟೈಮರ್ಸ್ 3 ಜನ, ಮೋಹನ್ ಹೊರಟೋದ್ರ. ಕರೆಸಿ 5 ಜನ ಕರೆಸಿ. ಮಂಜುನಾಥ್ 5 ಜನ ಮುಖಾಮುಖಿ ಚರ್ಚೆ. ನಮಗೆ ಎಕ್ಸಾಮ್ ಬೇಕು, ನೀವು ಇದು ಮಾಡ್ತೀರಾ ಅದೆಲ್ಲ ಗೊತ್ತಿಲ್ಲ. ತಪ್ಪು ವಿದ್ಯಾರ್ಥಿಗಳದಲ್ಲ. ಅವ್ರು ಇರೆಗ್ಯುಲರ್ ಆಗಿದ್ರೆ ನಿಮ್ಗೆ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು ಮೇಡಮ್. ಬರ್ತಾ ಇಲ್ಲ, ಬಂದು ಕ್ಲಾಸ್ ನೀವು ಅಲ್ಲ, ಒಬ್ಬ ಯೂನಿವರ್ಸಿಟಿ ಹೆಡ್ ಆಗಿದ್ದೀರಾ ನೀವು. ಅವ್ರು ಕ್ಲಾಸ್ ಬಂದಿಲ್ಲ ಅಂದಮೇಲೆ ನೀವು ಕ್ಲಾಸ್ ರೂಮ್ ಏನು ಚೆಕ್ ಮಾಡಿದ್ದೀರಾ? ಲೆಕ್ಚರರ್ಸ್ ಏನು ಪಾಠ ಮಾಡಿದ್ರೆ ಚೆಕ್ ಮಾಡಿದ್ದೀರಾ? ಯಾರು ಲೆಕ್ಚರರ್ಸ್ ಬರ್ತಾ ಇಲ್ಲ ಅಂತ ಏನು ಚೆಕ್ ಮಾಡಿದ್ದೀರಾ? ಅವ್ರು ಯಾಕೆ ನೋಟಿಸ್ ಕೊಡಬಾರ್ದು? ನಾವು ದಾಖಲಾತಿ ಕೊಡ್ತೀವಿ.
ಬೇಡ, ಅವರು 5 ಜನ ಬೇಕು ನನಗೆ ಬೇಡ, 5 ಜನ ಬೇಕು, ಅವರು 5 ಜನ ನನಗೆ ಬೇಕು. ಆಯ್ತು ಕಳ್ಸೋಣ, ನೀವು ಇರಿ, ಅವ್ರು ಹೇಳ್ ಕಳ್ಸೋಣ. ಬರ್ತಾರೆ. ಮೂರು ನೋಟಿಸ್ ಎಲ್ಲ ಮೇಡಮ್ ಹಾಕ್ಸಿದ್ದಾರೆ ನಮ್ಮ ಮೇಡಮ್ ಅದು ಬರ್ತಾ ಇದೆ. ಮೂರು ನೋಟಿಸ್ ಕೊಟ್ಮೇಲೆ ನಿಮಗೆ ಪೋರ್ ಇದೆ, ಅಲ್ಲಿ ಪೋರ್ ಇದೆ. 3 ನೋಟಿಸ್ ಕೊಟ್ಮೇಲೆ ಸಸ್ಪೆಂಡ್ ಮಾಡ್ಬೋದು, ಯೂನಿವರ್ಸಿಟಿಯಲ್ಲಿ ನಮ್ಮ ಮೇಲಧಿಕಾರಿಗಳು ಇದ್ದಾರೆ. ಇದೇನ್ ಮಾಡ್ತಾರೆ ಗೊತ್ತಾ? ಖಂಡಿತ ಇದೆ. ಇದೇನ್ ಮಾಡಿಲ್ಲ ಗೊತ್ತಾ ಮೇಡಮ್? ಕುಂದನ ಮೇಡಮ್, ಇದೇನು ವಿಜ್ಞಾನ ಗೊತ್ತಾ? ಯೂನಿವರ್ಸಿಟಿಯಲ್ಲಿ ಜರ್ನಲಿಸಂ ಇರಬಾರ್ದು. ನಿಮ್ಮ ಖಂಡಿತ ಅದು ಮೇಡಮ್, ನೀವು ಹೇಳಿದ್ರಿ 10 ಜನ ಅಂತ ಹೇಳಿ, 10 ಜನ ಅಂತ ಹೇಳಿದ್ರಿ. ಜರ್ನಲಿಸಂ ಬಗ್ಗೆ ಯಾವತ್ತನಾಗ್ಲಿ ಇಷ್ಟು ಅಡ್ಮಿಷನ್ ಇದೆ ನಮ್ಮ UVL ಅಂತ ಹೇಳಿ ಒಂದು ಕರಪತ್ರ ಆಗ್ಲಿ, ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದೀರಾ? ಅಲ್ಲ, ಇಷ್ಟು ವರ್ಷದಿಂದ ಖಂಡಿತ ನಮ್ಗೆ ಆಗಿದೆ, ಎಲ್ಲ ಆಗಿದೆ. ಪಾಪ BC ಅವರು ಬೇಕಾದ್ರೆ 101 ಇವತ್ತು ಜರ್ನಲಿಸಂ ಮಾಡಾಕ ಕಾಲಲ್ಲಿ ಕಾಯ್ತಾ ಇದಾರೆ. ಫ್ರೀ ಸಿಗ್ತಾ ಇದಾರೆ ನಮಗೆ ಡಿಗ್ರಿ ಮಾಡ್ಕೊಂಡು. ಸಬ್ಜೆಕ್ಟ್ ಅದು BC ಅವ್ರ ಸಬ್ಜೆಕ್ಟ್ ತೆಗಿಯಕ್ಕೆ ಅವ್ರು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು extra time ಕೊಟ್ಟಿದ್ದೀವಿ. ದಯಮಾಡಿ ಸರ್ ಒಂದು ನಿಮಿಷ, ಈಗ ಇಷ್ಟು ಮಾತಾಡೋದು ಒಂದು ಆಡಿಯೋ ರಿಲೀಸ್ ಆಗಿದೆ, ನಿಮಗೂ ಗೊತ್ತಿಲ್ಲ. ಏನು VC ಸರ್ ಅವರು ಫೇಕ್ ಸ್ಟೂಡೆಂಟ್ಸು ಅಂತ ಹೇಳಿದ್ರು, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ನಾನು ಯಾವ್ದು ಕೇಳಿಸ್ಕೊಂಡಿಲ್ಲ ಇನ್ನ. ಇವಾಗ ಕೇಳಿಸಿ ಅದು. ಅಲ್ಲ, ನಾವು ನಮ್ಮ ಕೆಲಸಗಳಲ್ಲಿ ಬಿಸಿ ಇದ್ದೀವಿ. ಒಂದ್ ಸೆಕೆಂಡ್, ನಮ್ಗೆ ಇನ್ನೇನು ಈ ಸೋಷಿಯಲ್ ಮೀಡಿಯಾ ಕಡೆ ನಾವು ನೋಡೋಕ್ಕೂ ಹೋಗಲ್ಲ. ಅವ್ರಿಗೆ ನಾವು ದಾಖಲೆ ಕೊಡೋದಲ್ಲ, ನಮಗೆ ಕೆಲಸ. ಹೌದು ಮೇಡಮ್